ಸ್ವಲ್ಪ ಮಟ್ಟಿಗೆ ಆತಂಕ ಆಗ್ಬೋದು, ದುಃಖ ಆಗ್ಬೋದು, ವಿಚ್ ಇಸ್ ನ್ಯಾಚುರಲ್. ಆದರೆ ಯಾವಾಗ ಮನಸ್ಸು ಆರೋಗ್ಯವಾಗಿರಲ್ವೋ ಆವಾಗ ಈ ಸಮಸ್ಯೆಗಳು ಇನ್ನೂ ಜಾಸ್ತಿ ಅಂತ ಅನ್ನಿಸ್ಬಹುದು. ಯಾವಾಗಲೂ ದುಃಖದಲ್ಲೇ ಇರ್ಬೋದು, ಯಾವುದರಲ್ಲೂ ಆಸಕ್ತಿ ಕಾಣಿಸ್ದೇ ಇರಬಹುದು, ಅಥವಾ ಯಾವಾಗಲೂ ಭಯ ಆಗೋದು, ಪ್ಯಾಲ್ಪಿಟೇಷನ್ಸ್ ಆಗೋದು, ಎದೆ ಬಡ್ತ ಕೇಳೋ ಹಂಗಾಗೋದು, ಅಥವಾ ಪ್ಯಾನಿಕ್ ಸಿಂಪ್ಟಮ್ಸ್ ಆಗೋದು, ಇವುಗಳು ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ನಾವು ನಮ್ಮ ಸುತ್ತಲಿನ ಸ್ಟ್ರೆಸ್ಗಳನ್ನು ಮ್ಯಾನೇಜ್ ಮಾಡೋದಕ್ಕೆ ಅಶಕ್ತರಾಗಿರ್ತೀವಿ. ಆ ಸಂದರ್ಭದಲ್ಲಿ ನೀವು ಮಾನಸಿಕ ಆರೋಗ್ಯ ಸಹಾಯವನ್ನು ಪಡ್ಕೊಂಡ್ರೆ, ಸೈಕ್ಯಾಟ್ರಿಸ್ಟನ್ನು ಮೀಟ್ ಮಾಡೋದಾಗಿರಲಿ, ಥೆರಪಿಸ್ಟನ್ನು ಮೀಟ್ ಮಾಡೋದಾಗಿರಲಿ ಮಾಡಿದರೆ ಆವಾಗ ಇದನ್ನು ಹೇಗೆ ಬಗೆಹರಿಸಬಹುದು. ಕೆಲವು ಸಲ ಮಾತ್ರೆಗಳ ಅಗತ್ಯ ಇರಬಹುದು, ಕೆಲವು ಸಲ ಬರೀ ಕೌನ್ಸಿಲಿಂಗ್, ಆಪ್ತ ಸಲಹೆ ಅಂತ ಹೇಳ್ತೀವಿ, ಇವುಗಳನ್ನು ನೀಡೋದಿರ್ಬೋದು. ಇವುಗಳ ಮೂಲಕ ನಾವು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಹಾಗೆ ನಿಮ್ಮ ಸ್ಟ್ರೆಸ್ಸಿಗೆ ಒಂದು ಉಪಾಯವನ್ನು ಹೇಳ್ಕೊಡ್ಬೋದು.